ಅಲ್ವೋ, ನೀನ್ ಹೆಂಗ್ ನಿಭಾಯಿಸ್ತಾ ಇದೀಯ ಅಂತ ನಾನ್ ಹೆಂಗ್ ನಿಭಾಯಿಸ್ತಾ ಇದ್ದೀನೋ ಅಂತ ನೀನು. ಡೇಯ್, ಹೆಂಗ್ ಒಬ್ರ ಬಗ್ಗೆ ಯೋಚನೆ ಮಾಡೋದೇ ಅಲ್ವೇನೋ ಫ್ರೆಂಡ್ಶಿಪ್ ಅಂತಂದ್ರೆ? ಇದು ಸ್ನೇಹ. ಲೇ ನಾಗರಾಜ, ದುಡ್ಡೇನಾದ್ರೂ ಬೇಕು ಅಂತಂದ್ರೆ ಕೇಳ, ನಾನ್ ಕೊಡ್ತೀನಿ. ಮದುವೆ ಖರ್ಚೆಲ್ಲ ಶ್ರೀಮಂತನೇ ನೋಡ್ಕೋತಾ ಇದ್ದಾನೆ. ಹಾ, ಏನೇ ಬೇಕು ಅಂದ್ರು ಅವನೇ ಮುಂದೆ ನಿಂತು ನೋಡ್ಕೋತಾ ಇದ್ದಾನೆ. ಅಂದಮೇಲೆ ದುಡ್ಡಿನ ಅವಶ್ಯಕತೆ ನನಗೆ ಎಲ್ಲಿದೆ ಹೇಳು? ಆಯ್ತು ಬಿಡಯ್ಯ. ವೆಂಕಟು, ನೀನ್ ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳ್ಬೇಕಪ್ಪ. ಮನ್ಸಲ್ಲೇ ಇಟ್ಕೊಂಡು ಕೊರಗಬೇಡ, ಸರಿನಾ? ಸರಿನಪ್ಪ. ಜಾನ್ವಿ, ಹೊರಡೋಣ. ಆಯ್ತಪ್ಪ. ವೆಂಕಟು, ನಾನು ಬರ್ತೀನೋ? ಹಾ, ಬರ್ತೀವಮ್ಮ. ಸರಿ ಅಣ್ಣ. ಅದ್ಕೆ ನಮ್ರತಾ, ಬಾಯ್. ಸಪ್ತಮಿ. ಹಾಪ. ಸದ್ಯ ಎಲ್ಲಿ ನಾಗರಾಜಣ್ಣ ಚಾಡಿ ಹೇಳಿ ನನ್ನ ಸಿಕ್ಕಾಕ್ಸ್ಬಿಡ್ತಾರೋ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಸದ್ಯ ಬಚಾವಾದೆ. ಆದ್ರೂ ನಾನು ಬಿಟ್ಟಿರೋ ಬಾಣ ಕೆಲಸ ಮಾಡುತ್ತೋ ಇಲ್ವೋ ಅಂತ ಗೊತ್ತಾಗ್ತಿಲ್ವೇ. ಏನ್ ಮಾಡೋದೀಗ? ನಾಗರಾಜಣ್ಣ ಇವ್ರ ಹತ್ರ ಖರ್ಚಿನ ವಿಷಯ ಮಾತಾಡಿ ಬಡ್ಡಿ ಸಾಲನ ವಾಪಸ್ ಕೊಡಿಸ್ತಾರ ಹೇಗೆ? ವಿಭಾ, ನಂಗೊಂದ್ 3 ಅಲ್ಲ 4 ಕಾರ್ಡ್ ಬೇಕು, ಕೊಡು. ಸರಿ ಅಣ್ಣ. 1 2 ಓಕೆ 3 4. ಲೋ ಸಮರ್ಥ, ನೀನ್ 4 ಅಲ್ಲ 40 ಕಾರ್ಡ್ ತಗೊಂಡು ಹೋಗು. ಆದ್ರೆ ಒಂದೊಂದು ಕಾರ್ಡ್ಗೂ 500 ರೂಪಾಯಿ ಮುಯ್ ಬರಬೇಕು. ಇಲ್ಲ ಅಂದ್ರೆ ಈ ಮನೇಲಿ ರಾಮಾಯಣ ಮಹಾಭಾರತ 2 ಒಂದೇ ದಿನದಲ್ಲಿ ನಡೆದೋಗುತ್ತೆ. ಅಜ್ಜಿ, ಸುಮ್ನೆ ಯಾಕೆ ಹೆದರ್ಸ್ತೀಯಾ? ನಾವಂಚೋ ಎಲ್ಲಾ ಕಾರ್ಡ್ಗೂ ಮಂದಾರ ಚಿಕ್ಕಿ ಮುಯ್ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಮತ್ತಿನ್ಯಾಕ್ ಟೆನ್ಷನು? ಅಜ್ಜಿ, ಬರ್ದಿಟ್ಕೋ, ನನ್ನ ಹೆಸರಲ್ಲಿ 4 ಕಾರ್ಡು. ಗೊತ್ತು ಹೋಗೋ. ಅಣ್ಣ, ಅದೇ ಹೊಸ ಟಿವಿ ತಂದು ನಿನ್ನ ರೂಮಲ್ಲಿ ಫಿಕ್ಸ್ ಮಾಡಿದ್ದೀನಿ. ಹೊಸ ಟಿವಿನ ದುಡ್ಡಲ್ಲಿಂದ ಬಂತು? ಫ್ರೆಂಡ್ ಹತ್ರ ಸಾಲ ಕೇಳಿ ಟಿವಿ ತರ್ತೀನಿ ಅಂತ ಅವತ್ತೇ ಹೇಳಿದ್ನಲ್ಲ. ಸರಿ, ಆ ಸಾಲ ಹೇಗೆ ತೀರಿಸ್ತೀಯಾ? ಸಾಲ ಮಾಡೋಕ್ಕೂ ಮುಂಚೆ ಹೇಗೆ ತೀರಿಸ್ತೀವಿ ಅಂತ ಯೋಚನೆ ಮಾಡಿದ್ರೇ ನಿಂಗೆ ದುಡ್ಡಿನ ಬೆಲೆ ಗೊತ್ತಾಗೋದು. ನಮ್ಮ ಓನರು ಈ ತಿಂಗಳು ಎಕ್ಸ್ಟ್ರಾ ಕೆಲಸ ಮಾಡಿರೋದಕ್ಕೆ 2000 ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ಬೈಕ್ಗಳನ್ನ ನಾನೇ ಹೋಗಿ ರಿಪೇರಿ ಮಾಡಿ ಬರ್ತಾ ಇದ್ದೀನಿ. ಅದರಲ್ಲೂ ನಂಗೆ ದುಡ್ಡು ಸಿಗುತ್ತೆ. ಎಲ್ಲ ದುಡ್ಡನ್ನು ಒಟ್ಟಿಗೆ ಸೇರಿಸಿ ನನ್ನ ಫ್ರೆಂಡ್ ಸಾಲನ ತೀರಿಸ್ತೀನಿ. ಸರಿ, ಸಾಲ ತೀರಿಸ್ತೀಯ ಓಕೆ, ಆದರೆ ತಿಂಗಳು ಮನೆಗೆ ಕೊಡೋ ದುಡ್ಡು ಮಾತ್ರ 6000ನೇ ಇರುತ್ತೆ. ಅದು ಮಾತ್ರ ಬದಲಾಗಲ್ಲ ತಾನೇ? ಇನ್ನೇನಣ್ಣ ಮಾಡಲಿ, ಟಿವಿ ತಂದು ಕೊಡಲೇಬೇಕು ಅಂತ ನೀ ಸಿಟ್ ಮಾಡ್ಕೊಂಡಿದ್ದೆ. ನನಗೂ ಈ ದಾರಿ ಬಿಟ್ಟು ಬೇರೇನು ಒಳಿಲಿಲ್ಲ. ಇಲ್ಲ ಅಂದಿದ್ದಿದ್ರೆ ಎಕ್ಸ್ಟ್ರಾ ದುಡ್ಡನ್ನ ನಾನು ಮನೆಗೆ ಕೊಡ್ತಿದ್ದೆ. ಇನ್ನು ಮುಂದೆ ಬೇಕಿದ್ರೆ ಹಾಗೆ ಮಾಡ್ತೀನಿ ಬಿಡು. ನಿಂತ್ಕೋ. 1 2 3 4 ಕಾರ್ಡ್ ತೊಗೊಂಡು ಹೋಗ್ತಿದ್ಯಾ? ನಾನು ಹೇಳಿದ್ದಿಲ್ಲ, ನೆನಪಿದೆ ತಾನೇ? ನೆನಪಿದೆ ಅಣ್ಣ. ಒಂದೊಂದು ಕಾರ್ಡ್ಗೂ 500 ರೂಪಾಯಿ ಮೊಯ್, ಅಂದರೆ 4 ಕಾರ್ಡಿಂದ 2000 ರೂಪಾಯಿ ಮೊಯ್ ಬರುತ್ತೆ. ಸರಿನಾ? ಹಾಂ ಸರಿ. ಅಜ್ಜಿ ನೋಡಿ, ನಿಮ್ಮ ಮುದ್ದಿನ ಮೊಮ್ಮಗ ಹೆಂಗೆಲ್ಲ ಮಾತಾಡಿ ಹೋಗ್ತಾನೆ ಅಂತ ನೋಡಿ. ಮೆಕ್ಯಾನಿಕ್ ಆಗಿ ಈ ರೇಂಜಿಗೆ ಮಾತಾಡ್ತಾನೆ. ಹಾಂ, ಇನ್ನೇನಾದರೂ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಬಿಟ್ಟಿದ್ದಿದ್ರೆ ಏನೆಲ್ಲ ಮಾಡ್ತಿದ್ದ ಹಾಗೆ ಲೆಕ್ಕ ಹಾಕೊಳ್ಳಿ. ಹಾಗೇನು ಇಲ್ವೋ ಶ್ರೀಮಂತು? ಹಾಂ ಸರಿ ಸರಿ, ಅವನಿಗೆ ಇದೇ ಲಾಸ್ಟ್ ವಾರ್ನಿಂಗು. ಇನ್ನು ಸರಿ ನನ್ನ ಮುಂದೆ ದಿಮಾಗ್ ತೋರಿಸೋದು, ಕೊಬ್ಬಲ್ ಮಾತಾಡೋದೆಲ್ಲ ಮಾಡಿದರೆ 32 ಹಲ್ಲೂ ಉದುರಿಸ್ಬಿಡ್ತೀನಿ. ಹೇಳ್ಬಿಡಿ ಅವನಿಗೆ. ಅಪ್ಪ, ಎಲ್ಲಿಗೆ ಹೋಗಿದ್ರಿ? ಸಪ್ತಮಿ ಮನೆಗೆ ಹೋಗಿದ್ದು. ಹಾಂ, ಮತ್ತೆ ಖರ್ಚಾ? ಅವ್ರ ಮನೆಗೆ ಹೋಗಿದ್ವಿ ಅಂದ್ರೆ ಯಾಕೋ ನಿಂಗೆ ಬರೀ ಖರ್ಚು ನೆನಪಿಗೆ ಬರುತ್ತೆ? ಖರ್ಚು ಅಂದರೆ ಏನಂತ ಗೊತ್ತಾಗಿದ್ದೆ ಅವ್ರ ಮನೆಯಿಂದಲ್ವಾಪ. ಅದು ಸರಿ, ಫಸ್ಟ್ ಏನು ವಿಷಯ ಹೇಳಿ ನನಗೆ. ನಾಳೆ ಚಪ್ರದ ಪೂಜೆ ಇಟ್ಕೊಂಡಿದೀವಲ್ಲ, ಅದಕ್ಕೆ ಹೆಣ್ಣಿನ ಮನೆಯವ್ರನ್ನ ಕರೆದ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಷ್ಟೇನಾ? ಯಪ್ಪ, ಒಂದು ಸೆಕೆಂಡ್ ಹಾರ್ಟೇ ನಿಂತೋಗಿತ್ತು ನನಗೆ. ಸರಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಖರ್ಚು ಮಾತ್ರ 1 ರೂಪಾಯಿ ಜಾಸ್ತಿ ಆಗಬಾರ್ದು. ಹೌದು, ಆ ಶಕುನಿ ಯೋಗರಾಜ್ ಮನೆಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ರಲ್ಲ,
ಅದೇನಾಯ್ತು